ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತ ಮುಖ್ಯವಾದಂತ ಪ್ರಶ್ನೆಗಳನ್ನ. ವಿದ್ಯಾರ್ಥಿಗಳು, ಈ ಅಭ್ಯಾಸದಿಂದ ಏನಪ್ಪಾ ಅಂದ್ರ ಇಲ್ಲಿ ಮುಖ್ಯವಾಗಿ ಎರಡು ಸೂತ್ರಗಳು ಒಂದೇನಪ್ಪಾ ಅಂದ್ರ ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಇನ್ನೊಂದು ಏನಪ್ಪಾ ಅಂದ್ರ ಭಾಗಶಃ ಪ್ರಮಾಣ ಫಾರ್ಮುಲಾ. ಇವು ಎರಡದ್ರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ನೀವು ಮುಖ್ಯವಾಗಿ 2 ಅಂಕಕ್ಕೆ 1 ಅಂಕ, 2 ಅಂಕ 3 ಅಂಕಕ್ಕೆ ಕೂಡ ಏನಪ್ಪಾ ಅಂತ ಪ್ರಶ್ನೆಗಳನ್ನ ಕೇಳ್ತಾರ. 1 ಅಂಕ 2 ಅಂಕ ಬಹಳಷ್ಟು ಸುಲಭವಾಗಿರ್ತಾವು. ಇನ್ನು 3 ಮತ್ತು 4 ಅಂಕದ 3 ಅಂಕಕ್ಕೆ ಯಾವ ತರ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅವು ಕೂಡ ಏನಪ್ಪಾ ಅಂದ್ರ ಅಪ್ಲೈಡ್ ಪ್ರಶ್ನೆಗಳನ್ನ ಕೇಳ್ತಾನ. ಫಿಕ್ಸ್ 2 ಅಂಕದಾಗೂ ಕೇಳ್ಬೋದು, ಇಲ್ಲ 3 ಅಂಕದಾಗೂ ಕೇಳಬಹುದು. ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರ ನಾನು ಆಲ್ರೆಡಿ ನಿಮ್ಗೆ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು ಮತ್ತು ಪಾಸಿಂಗ್ ಪ್ಯಾಕೇಜ್ ಅನ್ನ ಕೂಡ ಆಗಿರ್ಬೋದು. ಆ ಎಲ್ಲಾ ವಿಡಿಯೋಗಳನ್ನ ನೀವು ನೋಡಾಕ ನನ್ನ ವಿಡಿಯೋಸ್ ಲಿಸ್ಟ್ ನಲ್ಲಿ ಹೋಗಿ ಪ್ಲೇ ಲಿಸ್ಟ್ ಅನ್ನ ಓಪನ್ ಮಾಡ್ರಿ. ಓಪನ್ ಮಾಡಿದಾಗ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಅನೇಕ ತರಹದ ಬೇರೆ ಬೇರೆ ರೀತಿ ವಿಡಿಯೋಗಳು ಅದಾವ ನೋಡ್ರಿ. 2 ಅಂಕದ ಎಲ್ಲಾ ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. 1 ಅಂಕದ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ತ್ರಿಕೋನಮಿತಿಗೆ ಸಂಬಂಧಪಟ್ಟಂತ ಅನ್ವಯಿಕ ಪ್ರಶ್ನೆಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ 3 ಅಂಕದ ಯಾವ ತರ ಪ್ರಶ್ನೆಗಳು ಬರ್ತಾವು, 4 ಅಂಕದ ಯಾವ ತರ ಬರ್ತಾವು ಎಲ್ಲದನ್ನ ಬಿಡಿಸಿದ್ದೀನಿ. ಇದೇ ತರ ಬೇಕಾದಂತ ಅನೇಕ ಬೇರೆ ಬೇರೆ ರೀತಿಯ ವಿಡಿಯೋಸ್ಗಳು ಅದಾವು. ಬೇರೆ ಬೇರೆ ಪ್ಲೇ ಲಿಸ್ಟ್ ಅನ್ನು ಕೂಡ ನೋಡ್ರಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಓಕೆ ವಿದ್ಯಾರ್ಥಿಗಳೇ, ನಾವು ಇವಾಗ ನಿರ್ದೇಶಾಂಕ ರೇಖಾಗಣಿತ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಬಿಡಿಸೋಣ. ನಾನು ಇಲ್ಲಿ ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡಿದ್ದೀನಿ. ಸ್ಪೆಷಲ್ ಆಗಿ ಇದೇ ವರ್ಷ ಬಿಡುಗಡೆ ಮಾಡತಕ್ಕಂಥವು. ಇವು ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, 28ನೇ ಪ್ರಶ್ನೆ ಒಂದು 3 ಅಂಕ ಕೇಳ್ಯಾನವ. ಇಲ್ಲಿ ಏನ್ ಕೇಳಪ್ಪ ಅಂದ್ರ ಪಿ ಎಕ್ಸ್ ವೈ ಬಿಂದು ಎ 7,1 ಮತ್ತು ಬಿ 3,5 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. ಸಮಾನ ದೂರದಲ್ಲಿ ಇದ್ದರೆ ನಾವಿಲ್ಲಿ ಏನ್ ಮಾಡಬೇಕಪ್ಪ ಅಂದ್ರ ಎಕ್ಸ್ ಮತ್ತು ವಾಯ್ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಹೇಳೋಣ. ಹಾಗೂ ಎ ಪಿ ಮತ್ತು ಬಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಇದನ್ನ ಕಂಡುಹಿಡಿಬೇಕು ಅಥವಾ ನಿಮ್ಗೆ ಆಪ್ಷನ್ ಅದ 28ನೇದೊಳಗ ಇದನ್ನ ಅಥವಾ ಇದನ್ನ. ವಿದ್ಯಾರ್ಥಿಗಳು ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಾಗಿತ್ತಪ್ಪ ಅಂದ್ರ ನಿಮಗೆ ಇನ್ನೊಂದು ಈ ಅಭ್ಯಾಸ ಬಗ್ಗೆ ಇಲ್ಲಿ ನಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರ ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರ 2 ಬಿಂದುಗಳನ್ನ ಕೊಟ್ಟಿಂದ ಅವುಗಳನ್ನ ಡಿಸ್ಟೆನ್ಸ್ ಕಂಡುಹಿಡಿಯಿರಿ ಅಂತ ಕೇಳ್ತಾನ. ಇದು ನೀವೇನಪ್ಪಾ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಿ, ಸ್ಕ್ವೇರ್ ರೂಟ್ ಆಫ್ ಬರ್ತೈತಿ. ಇಲ್ಲ ಅಂದ್ರೆ ಏನಪ್ಪಾ ಅಂದ್ರ ಮೂಲ ಬಿಂದುವಿನಿಂದ ಎಷ್ಟು ದೂರದಾಗೈತಿ ಅಂತ ಕೇಳ್ತಾನ. ಅದು ಏನಪ್ಪಾ ಅತಿ ಸುಲಭವಾದಂತದ್ದು. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮತ್ತೆ 2 ಬಿಂದು ನಡುವಿನ ದೂರ ಅಂತ ನಿಮ್ಗೆ ಗೊತ್ತದ. ಮತ್ತಿಲ್ಲ ಅಂತ ಭಾಗಶಃ ಪ್ರಮಾಣ ಸೂತ್ರ ಒಂದು ಬರ್ತೈತಿ. ಅದು ನಿಮ್ಗೆ ಏನಪ್ಪಾ ಅಂದ್ರ ಅದ್ರ ಮೇಲೆ 2 ಅಂಕಕ್ಕೂ ಕೇಳ್ಬೋದು, ಅಲ್ಲ 3 ಅಂಕಕ್ಕ. ಅದನ್ನ ಬಿಟ್ಟು ಇನ್ನೂ ಏನಪ್ಪಾ ಅಂದ್ರ ಅಪ್ಲೈಡ್ ಪ್ರಶ್ನೆ ಏನ್ ಕೇಳ್ತಾನ, ಒಂದು ತ್ರಿಭುಜದ 3 ಬಿಂದುಗಳನ್ನ ಕೊಟ್ಟಿರ್ತಾನ. ಇದು ಸಮದ್ವಿಬಾಹು ತ್ರಿಭುಜ ಆಗ್ತೈತೇನೋ, ಸಮಬಾಹು ತ್ರಿಭುಜ ಆಗ್ತೈತೇನೋ ಅಂತ ಕೇಳ್ತಾನ. ಅವಾಗ ಇಂತ ಕೊಟ್ಟಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಪ್ರಶ್ನೆಯನ್ನ ಕೇಳಿದಾಗ ನೀವು ಮೊಟ್ಟ ಮೊದಲೇದಾಗಿ ಡಿಸ್ಟೆನ್ಸ್ ಸೂತ್ರ ಬಳಸ್ಕೊಂಡು, ಈ ಸೂತ್ರ ಬಳಸ್ಕೊಂಡ್ಕಿಂತ ಇವೆಲ್ಲಾ ಬಿಂದುಗಳ ನಡಬಾರ್ಕಿನ ದೂರ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಸೂತ್ರ ಇಲ್ಲಿ x1 y1 ಇದಕ್ಕೆ x2 y2 ಈ ತರ ತಗೊಂಡ್ಕಿಂತ ನೀವು ಎ ಸಿ ದೂರ, ಬಿ ಸಿ ಯ ದೂರ, ಎ ಬಿ ಯ ದೂರ, ಈ 3 ದೂರಗಳನ್ನ ನೀವು ಕಂಡಿಡಿದಾಗ ಏನಪ್ಪ ಅಂದ್ರೆ ಬೆಲೆ ಸಿಕ್ಬಿಡ್ತೈತಿ. ಅವು ಎಷ್ಟು ಬರ್ಬಪ್ಪ, ಇದು 5 ಸೆಂಟಿಮೀಟರ್ ಬರ್ಬೋದು, ಇದು 5 ಸೆಂಟಿಮೀಟರ್ ಬರ್ಬೋದು, ಇದು 7 ಸೆಂಟಿಮೀಟರ್ ಬರ್ಬೋದು. ಇವಾಗ ನೋಡ್ರಿ 2 ಬಾಹುಗಳು ಸಮ ಅದು ಅಂದ್ರ ನೀವೇನ್ ಹೇಳ್ತೀರಿ, ಇದು ಒಂದು ಸಮದ್ವಿಬಾಹು ತ್ರಿಭುಜ ಆಗೈತಿ. ಒಂದು ವೇಳೆ ಸಮಬಾಹು ತ್ರಿಭುಜ ಆಗಿದೆ ಚೆಕ್ ಮಾಡ್ರಂದ್ರಾಗ ಈ 3 ಬಾಹುಗಳನ್ನ ಕಂಡಿದಾಗ 3 ಬಾಹುಗಳು ಸಮ ಬಂದ್ರ ಸಮಬಾಹು ತ್ರಿಭುಜ. ಅಂದ್ರ ಈ ತರ ಪ್ರಶ್ನೆಯನ್ನ ನೀವು ಬಿಡಿಸ್ಬೇಕಾಗಿತ್ತಂದ್ರ ನಮಗ ತ್ರಿಭುಜದ ಲಕ್ಷಣಗಳು, ತ್ರಿಭುಜದ ವಿಧಗಳು ಕೂಡ ಗೊತ್ತಿರಬೇಕು. ಇದು ತ್ರಿಭುಜದ ಬಗ್ಗೆ ಕೇಳ್ತಾನ. ಇನ್ ಮತ್ತೇನ್ ಕೇಳ್ತಾನಪ್ಪ ಅಂದ್ರ ಇನ್ನ ಚತುರ್ಭುಜಗಳ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾನ. ಉದಾಹರಣೆಗೆ ಇಲ್ಲಿ ಒಂದು ಆಪ್ಷನ್ ಅದ ನೋಡ್ರಿ, ನಿಮ್ಗೆ ಕೊಟ್ಟಿದ್ದ ಆಪ್ಷನ್ ಅದ ಸಮಾಂತರ ಚತುರ್ಭುಜ, ವಜ್ರಾಕೃತಿ, ವರ್ಗ, ಇವುಗಳ ಬಗ್ಗೆ ಕೂಡ ನಿಮ್ಗ ಪ್ರಶ್ನೆಯನ್ನ ಕೇಳ್ತಾನ. ಅವಾಗ ನಮಗೇನಾದಪ್ಪ ಅಂದ್ರ ಇವೆಲ್ಲಾ ತರ ಲಕ್ಷಣಗಳು ಗೊತ್ತಿರ್ಬೇಕು. ಸಮಾಂತರ ಚತುರ್ಭುಜ ಲಕ್ಷಣ ಗೊತ್ತಿರ್ಬೇಕು, ಮತ್ತ ವರ್ಗದ ಲಕ್ಷಣಗಳ ಗೊತ್ತಿರ್ಬೇಕು, ತ್ರಾಪಿಜ್ಯದ ಲಕ್ಷಣಗಳು ಗೊತ್ತಿರ್ಬೇಕು. ಆ ಗುಣಲಕ್ಷಣಗಳನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರ ಇಲ್ಲಿ ಕೇಳದಂತ ಪ್ರಶ್ನೆಗೆ ಉತ್ತರಿಸ್ತೀವಿ. ಇವಾಗ ನೋಡ್ರಿ, ಇಲ್ಲಿ ಮುಖ್ಯವಾಗಿ ನಮಗೇನ್ ಕೇಳೋಣ ಅದನ್ನ ನಾವ್ ಇವಾಗ ಬಿಡಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಏನಪ್ಪಾ ಅಂದ್ರೆ ಇವಾಗ
ಪಿ ಬಿಂದು ಎ ಮತ್ತು ಬಿ ಬಿಂದ ಸಮಾನ ದೂರದಲ್ಲಿ ಐತಿ. ಅದರ ಅರ್ಥ ಏನಪ್ಪಾ ಅಂದ್ರ ಇವಾಗ ನೋಡ್ರಿ, ಇಲ್ಲಿ ನಾವು ಪಿ ತಗೊಳ್ಳೋಣ. ಪಿ ಇದರ ನಿರ್ದೇಶಾಂಕ ಕೊಡೋಣವ ಎಕ್ಸ್ ಕಾಮ ವೈ. ಇಲ್ಲಿ ಎ ಐತೆ ತಿಳ್ಕೋರಿ, ಏನು ನಿರ್ದೇಶಾಂಕ 7,1. ಇಲ್ಲಿ ಬಿ ಅದ, ಇದರ ನಿರ್ದೇಶಾಂಕ ಏನಪ್ಪಾ ಕೊಡೋಣ 3,5. ಇವು ಎರಡು ಏನದಪ್ಪ ಅಂದ್ರ ಇವು ಎರಡು ನಡಬರ್ಕ ದೂರ ಸಮ ಅದ. ಅದರ ಅರ್ಥ ಏನಪ್ಪಾ ಅಂದ್ರ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ. ಇವು ಎರಡು ಸಮ ಅದಾವು. ಹಾಗಾಗಿ ನಾವೇನ್ ಮಾಡೋಣಪ್ಪ, ಈಗ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಡಿಸ್ಟೆನ್ಸ್ ಫಾರ್ಮುಲಾ ಏನದಪ್ಪ ಸೂತ್ರ, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 bracket square plus y2 minus y1 bracket square. ನಮ್ದು ಇದೇನಪ್ಪ ಅಂದ್ರ ಡಿಸ್ಟೆನ್ಸ್ ಫಾರ್ಮುಲಾ ಐತಿ. ಇವಾಗ ವಿದ್ಯಾರ್ಥಿಗಳು ನಾವು ಇವಾಗ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಉಪಯೋಗಿಸ್ಕೊಂಡು ಏನ್ ಮಾಡಪ್ಪ ಅಂದ್ರ ಎ ಪಿ ಮತ್ತು ಪಿ ಬಿ ಸಮ ದೂರದಾಗದಾವ. ಇದಕ್ಕೂ ಈ ಸೂತ್ರ ಉಪಯೋಗಿಸ್ಕೋಣ ಎ ಪಿ ಡಿಸ್ಟೆನ್ಸ್ ಮಾಡಿರಾಕ. ಹಾಗಾದ್ರ ಇಲ್ಲಿ ಏನಾಗ್ತದೆ ನೋಡ್ರಿ, x2 ನಾವ್ ಇದನ್ನ x2 y2 ಅಂತ ತಗೊಳ್ಳೋಣ, ಇದನ್ನ x1 y1 ಅಂತ ತಗೊಳ್ಳೋಣ. ಇವಾಗ x2 7 minus x plus bracket square plus y2 1 minus y bracket square. ಇವಾಗ ಎ ಪಿ ಸಿಕ್ತು. ಅದೇ ತರ ಪಿ ಬಿ ಇಸ್ ಈಕ್ವಲ್ ಟು, ಇವಾಗ ನಾವೇನ್ ಮಾಡ್ಬೇಕು, ಇದನ್ನ x2 y2 ಅಂತ ತಗೊಳ್ಳೋಣ, ಇದು x1 y1 ಇರ್ತೈತಿ ನಿಮ್ಗ. ಮತ್ತೆ ಇಲ್ಲಿ x2 ಅಂದ್ರ 3 ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 5 ಮೈನಸ್ ವಾಯ್ ಬ್ರಾಕೆಟ್ ಸ್ಕ್ವೇರ್. ಇದಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. ಈಗ ನಮಗೆ ರೂಟ್ ಹೋಗ್ಬೇಕಾಗಿದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಸ್ಕ್ವೇರ್ ಮಾಡಬೇಕು. ಸಮೀಕರಣವನ್ನು ಸ್ಕ್ವೇರ್ ಮಾಡಿದಾಗ ಏನಾಗ್ತೈತಪ್ಪ ಅಂದ್ರ ರೂಟ್ ಹೋಗ್ಬಿಡ್ತೈತಿ. ಮೇಲಿನ ಸಮೀಕರಣ ಸ್ಕ್ವೇರ್ ಮಾಡ್ತೀರಿ ನೀವು, ಎರಡು ಕಡೆ ರೂಟ್ ಕ್ಯಾನ್ಸಲ್ ಮಾಡಿ ತಗೋರಿ, ಒಂದ್ ವೇಳೆ ಆ ತರ ಮಾಡ್ಕೋಬಹುದು. ಇದನ್ನ ಬ್ರಾಕೆಟ್ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಬಳಸ್ರಿ. ಆಗ ಏನಪ್ಪ 7 ಸ್ಕ್ವೇರ್ 49 ಎ ಸ್ಕ್ವೇರ್ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಎರಡು ಗುಣಾಕಾರ ಮಾಡಿ ಡಬಲ್ ಮಾಡಬೇಕು. 7 ಗುಣ ಎಕ್ಸ್ 7 2 14 ಎಕ್ಸ್ ಬ್ರಾಕೆಟ್ ಓಪನ್ ಮಾಡೋದು ಪ್ಲಸ್. ಅದೇ ತರ ಇದನ್ನು ಬ್ರಾಕೆಟ್ ಓಪನ್ ಮಾಡಿದಾಗ ವೈ ಸ್ಕ್ವೇರ್ ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ಇದು ಒಂದದ 1 ಸ್ಕ್ವೇರ್ ಒಂದೇ ಬಂದ್ಬಿಡ್ತು. ವಾಯ್ನ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 2 ವಾಯ್. ನಾವಿಲ್ಲಿ ಯಾವ ಸೂತ್ರ ಬಳಸಾಕತ್ತೀವಿ ಅಂದ್ರೆ ನಿಮ್ಗೆ ಗೊತ್ತದ ಆಲ್ರೆಡಿ, ನಿಬಂಧಿತ ನಿತ್ಯ ಸಮೀಕರಣ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಇದನ್ನ ಹೆಂಗ್ ಮಾಡ್ತೀವಿ, ಎಕ್ಸ್ ಸ್ಕ್ವೇರ್ ಎಕ್ಸ್ಪ್ಲೇನ್ ಮಾಡಿದಾಗ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ತದೆ. ಇದನ್ನು ಕೂಡ ಅದೇ ತರ ಸೂತ್ರ ಬಳಸ್ತೀರಿ ನೀವು. 3 ವರ್ಗ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2ab ಎರಡು ಗುಣಾಕಾರ ಮಾಡಿ 3 ಗುಣ ಎಕ್ಸ್ 3 2 6 ಎಕ್ಸ್ ಪ್ಲಸ್ ಇಲ್ಲಿ ಕೂಡ ಅದೇ ತರ 5 ವರ್ಗ 25 ಪ್ಲಸ್ ವೈ ಸ್ಕ್ವೇರ್ 5 2 10 ಮೈನಸ್ 10. ಇವಾಗ ಸಮಾವೇಶಗಳನ್ನ ಎರಡು ಕಡೆ ತೆಗೆದ್ಬಿಡ್ರಿ. ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಗ್ಬಿಡ್ತು, ಪ್ಲಸ್ ವೈ ಸ್ಕ್ವೇರ್ ಹೋಗ್ಬಿಡ್ತು. ಇನ್ನು ಬೀಜಾಕ್ಷರಗಳನ್ನ ಒಂದ್ ಕಡೆ ತಗೊಂಡ್ಬಿಡ್ತೀರಿ ನೀವು. ಇಲ್ಲಿ ಏನಪ್ಪಾ ಅಂದ್ರೆ ಮೈನಸ್ 14x ಮೈನಸ್ 2x. ಈ ಮೈನಸ್ 14x ಇಲ್ಲಿ ಇರಲಿ, ಮೈನಸ್ 14x. ಈ ಮೈನಸ್ 6x ಎಡಕ್ಕೆ ತಗೊಂಬಂದಾಗ ಪ್ಲಸ್ 6x. ಇಲ್ಲಿ ಮೈನಸ್ 2y ಹಾಗೆ ಬರೀರಿ, ಮೈನಸ್ 2y. ಈ ಇನ್ನೊಂದು y, ಇಲ್ಲಿ ಎಷ್ಟು y ಅದಪ್ಪ, ಇಲ್ಲಿ ಬರಿಬೇಕಾಗಿತ್ತು. ಈ ಮೈನಸ್ 10y ಎಡಕ್ಕೆ ತಗೊಂಡಾಗ ಏನಪ್ಪ ಅಂದ್ರ ಪ್ಲಸ್ 10y. ಇನ್ನು ಸಂಖ್ಯೆನ ಒಂದ್ ಕಡೆ ತಗೊಂಡ್ಬಿಡ್ರಿ. ಇಲ್ಲಿ ಆಲ್ರೆಡಿ ಬಲಬದಿಯೊಳಗೆ 9 ಮತ್ತು 25 ಕೂಡಿಸಿದಾಗ ಏಟಾಯ್ತಪ್ಪ ಅಂದ್ರೆ 34 ಆಯ್ತು. ಇನ್ನು ಇಲ್ಲಿ ಸಂಖ್ಯೆ ಏನಪ್ಪ, ಒಂದು 49 ಅದ ಮತ್ತು ಇನ್ನೊಂದು 1 ಅದ. 49 ಪ್ಲಸ್ 1 50 ಆಯ್ತು. ಪ್ಲಸ್ 50 ಈಗ ಎಡಕ್ಕೆ ಬಲಕ್ಕೆ ಬಂದಾಗ ಏನಪ್ಪ ಅಂದ್ರ ಮೈನಸ್ 50. ಈ ಮೈನಸ್ 14x ಈ ಪ್ಲಸ್ 6x ಕಳೆದಾಗ ಮೈನಸ್ 8x ಉಳಿತು. ಈ ಮೈನಸ್ 2y ಪ್ಲಸ್ 10y ಇದು ಪ್ಲಸ್ 8y ಆಗಿಬಿಡ್ತು. ಇನ್ನ ಇಲ್ಲಿ ಈಕ್ವಲ್ ಟು ಮೈನಸ್ ಪ್ಲಸ್ 34 ಮೈನಸ್ 50 ಅಂದ್ರೆ ಇದು ಮೈನಸ್ 16.
ನಾನು ಈ ಸಮೀಕರಣವನ್ನು ಪೂರ್ಣ ಸಮೀಕರಣ ಮೈನಸ್ ನಿಂದ ಗುಣಿಸಿದಾಗ ಏನಪ್ಪ ಅಂದ್ರೆ ಇದು ಪ್ಲಸ್. ಇವಾಗ ಏನ್ ಮಾಡೋಣ ನಾವು, ಇವಾಗ ಆ ಸಮೀಕರಣವನ್ನ ನೋಡ್ರಿ ಎಲ್ಲಾ 8ರಿಂದ 8 ಒಂದೇ 8 ಒಂದೇ 8 ಮೈನಸ್ 8ರಿಂದ ಭಾಗಿಸೋಣ. ಏನಾಗ್ತೈತೆ ನೋಡ್ರಿ, ಇವಾಗ ಇದು ಪ್ಲಸ್ ಎಕ್ಸ್ ಆಯ್ತು, ಇದು ಪ್ಲಸ್ ವಾಯ್ ಆಯ್ತು, ಮೈನಸ್ ವಾಯ್, 8 2 16. ನಾನು ಇವಾಗ ಯಾವ ಸಂಖ್ಯೆಯಿಂದ ಭಾಗಿಸಿನಿ ಇದನ್ನ, ಈ ಸಮೀಕರಣವನ್ನ ಮೈನಸ್ 8ರಿಂದ ಭಾಗಿಸಿನಿ. ಯಾಕಪ್ಪ ಅಂದ್ರ ಇದು ನಮ್ಗೆ ಪ್ಲಸ್ ಆಗ್ಬೇಕಾಗಿತ್ತು, ಹಾಗಾಗಿ ಎಷ್ಟು ಬಂದ್ಬಿಡ್ತು. ಇದು ಏನಾಯ್ತಪ್ಪ ಅಂದ್ರ ಎಕ್ಸ್ ವಾಯ್ಗಳ ನಡುವಿನ ಸಂಬಂಧ ಬಂದ್ಬಿಡ್ತು. ಈ ಪ್ರಶ್ನೆ ಇಷ್ಟಕ್ಕೆ ಮುಗಿಲಿಲ್ಲ. ನಮಗೇನ್ ಕೇಳ, ನಾವು ಇನ್ನು ಈ ಪ್ರಶ್ನೆಯಲ್ಲಿ ಎ ಮತ್ತು ಬಿಗಳು ಸರಳ ರೇಖಾ ಪಿ ಬಿಂದು ನಿರ್ದೇಶಾಂಕ ಕಂಡಿಡ್ರಿ. ಒಂದು ವೇಳೆ ಇದು ಮಧ್ಯ ಬಿಂದು ಆಗಿತ್ತಂದ್ರ ಮಧ್ಯ ಬಿಂದುಕ್ಕೆ ಒಂದು ಸೂತ್ರ ಆಯ್ತು ನಿಮಗ. ಮಧ್ಯ ಬಿಂದು ಸೂತ್ರ ಏನಪ್ಪಾ ಅಂದ್ರ ಪಿ ಎಕ್ಸ್ ವಾಯ್ ಇಸ್ ಈಕ್ವಲ್ ಟು x1 ಪ್ಲಸ್ x2 by 2 y1 ಪ್ಲಸ್ y2 by 2. ಇಲ್ಲಿ x1 ಈಗ ನಾವು ಇದನ್ನ ಇದು x1 ಇದು x2 ಅಂತ ತಗೊಳ್ಳೋಣ. ನೆಕ್ಸ್ಟ್ 7 ಪ್ಲಸ್ 3 7 ಪ್ಲಸ್ 3 ಅಪಾನ್ 2 ಮತ್ತೆ y1 y2 ಇದು ಒಂದು y1 ಇನ್ನೊಂದ y2 1 ಪ್ಲಸ್ 3 1 ಪ್ಲಸ್ 5 3 ಅಲ್ಲ 1 ಪ್ಲಸ್ 5 ಅಪಾನ್ 2 7 3 10 ಆಗ್ಬಿಡ್ತು 10 ಅಪಾನ್ 2 ಇದು 1 ಪ್ಲಸ್ 5 6 ಆಯ್ತು 6 ಅಪಾನ್ 2 2 ಒಂದ್ಲೇ 2 2 5 10 2 ಒಂದ್ಲೇ 2 3 ಉತ್ತರ ಎಷ್ಟು ಬರ್ತಪ್ಪ ಅಂದ್ರ 5, 3 ಬಂದ್ಬಿಡ್ತು. ಇದು ನಮ್ದೇನಪ್ಪ ಅಂದ್ರ ಪಿ ಎಕ್ಸ್ ವಾಯ್ ಇದರ ನಿರ್ದೇಶಾಂಕ. ಇದು ನಿಮ್ದು ಎಷ್ಟು ಮಾಡಿದಪ್ಪ ಅಂದ್ರ 3 ಅಂಕಗಳು ಸಿಗ್ತಾವು. ಇನ್ನ ಇದಿಲ್ಪ ಅಂದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ, ನಾವು ಎರಡನೇದು 3 ಅಂಕಕ್ಕೆ ಏನ್ ಕೇಳ ನೋಡ್ರಿ, ಎ ಬಿ ಸಿ ಡಿ ಈ ಬಿಂದುಗಳು ಎ ಬಿ ಸಿ ಸಮಾಂತರ ಚತುರ್ಭುಜದ ಬಿಂದುಗಳದಾವು ಓದಕತನ. ಸಮಾಂತರ ಚತುರ್ಭುಜ ಹಾಕೊಂಡು ಈ ತರ ಪ್ರಶ್ನೆಯನ್ನು ಕೇಳಿದಾಗ ನಮಗೆ ಸಮಾಂತರ ಚತುರ್ಭುಜದ ಲಕ್ಷಣಗಳು ಗೊತ್ತಿರಬೇಕು. ಓಕೆ, ನೋಡೋಣ ಇವಾಗ ಎ ಬಿ ಸಿ ಡಿ ಏನ್ ನಿರ್ದೇಶನ ಏನಪ್ಪ ಅಂದ್ರ ಎಕ್ಸ್ ವಾಯ್ ಬೆಲೆ ಕಂಡಿಡ್ರಿ ಅಂತ ಹೇಳೋಣ. ಈಗ ಕರೆಕ್ಟ್ ಆಗಿ ನೀವು ಈ ತರ ಡಯಾಗ್ರಾಮ್ ಹಾಕಿ ಬರ್ಕೋರಿ. 4, ಬಿ ವಾಯ್ ಇಲ್ಲ ನೋಡ್ರಿ, ಬಿದಾಗ 7, ವಾಯ ಸಿ ನಿರ್ದೇಶಾಂಕ 4, 3 ಡಿ ನ ನಿರ್ದೇಶಾಂಕ ಎಕ್ಸ್, 2. ನಮಗಿಲ್ಲಿ ಸಮಾಂತರ ಚತುರ್ಭುಜದ ಲಕ್ಷಣಗಳು ಏನಪ್ಪಾ ಅಂದ್ರ ಅಭಿಮುಖ ಬಾಹುಗಳು ಸಮ ಇರ್ತಾವು. ಎ ಡಿ ಎಷ್ಟು ಇರ್ತೈತೋ ಅಷ್ಟೇ ಬಿ ಸಿ ಇರ್ತೈತಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರ ಇಲ್ಲಿ ಕರ್ಣಗಳು ಏನದವಪ್ಪ ಅಂದ್ರ ಒಂದನ್ನೊಂದು ಅರ್ಧಿಸ್ತಾವು. ಅದ್ರ ಅರ್ಥ ಏನಪ್ಪಾ ಅಂದ್ರ ಇದು ಮಧ್ಯ ಬಿಂದು ಇರ್ತೈತಿ, ಎ ಸಿದು ಮಧ್ಯ ಬಿಂದುನೇ ಇರ್ತೈತಿ, ಮತ್ತ ಬಿ ಡಿದು ಕೂಡ ಮಧ್ಯ ಬಿಂದುನೇ ಇರ್ತೈತಿ. ಇವಾಗ ನಾವೇನ್ ನೋಡಪ್ಪ ಅಂದ್ರ ಇಲ್ಲಿ ನೋಡ್ರಿ ಎ ಸಿ ಅನ್ನ ನಾವು ಉಪಯೋಗಿಸ್ತೀವಿ ಅಂದ್ರೆ ಸುಲಭವಾಗಿ ನಮ್ದು ಓನ ನಿರ್ದೇಶಾಂಕ ಸಿಗ್ಬಿಟ್ಟು ಮಧ್ಯ ಬಿಂದುವಿನ ಸೂತ್ರ ಉಪಯೋಗಿಸಿದೀವಿ ಅಂದ್ರ ಹಾಗೆ ಮಾಡೋಣ. ಎ ಸಿ ಮಧ್ಯ ಬಿಂದು ಸೂತ್ರ ಮಧ್ಯ ಬಿಂದು ಸೂತ್ರ ಏನಪ್ಪಾ ಅಂದ್ರ ಮಧ್ಯ ಬಿಂದು ಸೂತ್ರ ಕಂಡು ಸೂತ್ರ ಪಿ ಎಕ್ಸ್ ವಾಯ್ ಇಸ್ ಈಕ್ವಲ್ ಟು x1 ಪ್ಲಸ್ x2 by 2 y1 ಪ್ಲಸ್ y2 by 2. ನಾವು ಇವಾಗ ಏನ್ ಮಾಡೋಣ, ಎ ಸಿ ನ ಮಧ್ಯ ಬಿಂದು ಈಕ್ವಲ್ ಟು ಎ ಸಿ ಮಧ್ಯ ಬಿಂದು ಅದೇ, ಬಿ ಡಿ ಮಧ್ಯ ಬಿಂದು ಕೂಡ ಅದೇ ಐತಿ. ಹಾಗಾಗಿ ನಾವೇನು ಬಿ ಡಿ ನ ಮಧ್ಯ ಬಿಂದು. ಈಗ ಎರಡು ಕಡೆ ಅದೇ ಸೂತ್ರನೇ ನಾವು ಬಳಸಬೇಕು. ಎ ಸಿ ಅದೇ ಸೂತ್ರ ಇದೆ, x1 ಪ್ಲಸ್ x2. ಇವಾಗ ನಾನು ಮಾಡ್ತು x1 4 x2 4 ಇಲ್ಲಿ 4 ಪ್ಲಸ್ 4 ಅಪಾನ್ 2. ಇನ್ನ y1 y2 5 ಪ್ಲಸ್ 3 ಅಪಾನ್ 2. ಇದು ಎ ಸಿ ನ ಮಧ್ಯ ಬಿಂದು ಸಿಗ್ಬಿಡ್ತೈತಿ. ಓಕೆ, ಇನ್ ನೆಕ್ಸ್ಟ್ ಬಲಬದಿಯಲ್ಲಿ ನೋಡ್ರಿ ಬಿ ಡಿ ಮಧ್ಯ ಬಿಂದು x1 x2 x ಪ್ಲಸ್ 7 ಅಪಾನ್ 2 y1 ಪ್ಲಸ್ y2 2 ಪ್ಲಸ್ y ಅಪಾನ್
2. ಓಕೆ 4 + 4 ಎಷ್ಟಾಯ್ತಪ್ಪ ಅಂದ್ರೆ 8 ಅಪಾನ್ 2. 2 ಒಂದ್ಲೆ 2 4. ಇದು ಎಷ್ಟಾಯ್ತು ನೋಡ್ರಿಪ್ಪ ಇವಾಗ 5 3 8 ಆಯ್ತು. ಇದು ಕೂಡ 2 ಒಂದ್ಲೆ 2 4. ಓಕೆ ಇಲ್ಲಿ 4, 4 ಬಂದ್ಬಿಡ್ತಿದ್ದು ಬರ್ರಿ ಇಲ್ಲಿ ಇದು 4, 4. ಇನ್ನು ಬಲ ಬದಿ ಒಳಗ ಇದು ಎಷ್ಟಪ್ಪ ಅಂದ್ರೆ x + 7 ಅಪಾನ್ 2. ಇದು 2 + y ಅಪಾನ್ 2. ಇವಾಗ ನಾವು ಏನು ಮಾಡ್ಕೋಬೇಕು ಅಂದ್ರೆ 2 ಸಮ ಮಾಡ್ಕೋಬೇಕು. ಇದು x ಬೇಕಾಗಿತ್ತು ಅಂದ್ರೆ ಇದು x ನಿರ್ದೇಶಾಂಕಕ್ಕೆ ಸಮ ಮಾಡ್ಕೋರಿ. ಕಂಪೇರ್ ಮಾಡಿದಾಗ ಎಷ್ಟಪ್ಪ ಅಂದ್ರೆ x + 7 ಅಪಾನ್ 2 = x + 7 ಅಪಾನ್ 2 ಅಂದ್ರೆ ಇವೆರಡು ಸಮ ಇವೆರಡು ಸಮ. ಓಕೆ ಇನ್ನು y ನ ನಿರ್ದೇಶಾಂಕ ಏನಪ್ಪ 2 + y ಅಪಾನ್ 2. ಇದು y ಇಲ್ಲಿ ಅಟ್ಟಪ್ಪ y ಭಾಗ 4 ಇಲ್ಲಿ y ಭಾಗ ಇದೆ. 2 ಸಮ ಮಾಡ್ಕೊಂಡ್ಬಿಟ್ರಿ. ಇದು ಕೂಡ 4. 2 ಭಾಗಾಕಾರದ ಈ ಕಡೆದಾಗ ಏನಪ್ಪ ಗುಣಾಕಾರ ಆಗ್ಬಿಡುತ್ತೆ. ಈ ಕಡೆ ತಂದಾಗ x + 7 = 2 4 8. therefore x = ಈ +7 ಈ ಕಡೆ ಬಂದಾಗ -7 ಆಯ್ತು. 8 ರಾಗಿ 7 ಕಳೆದ್ರೆ 1 ಉಳಿತು. ಇದು x ಬಂತು. ಇಲ್ಲಿ ಕೂಡ ನೋಡ್ರಪ್ಪ ಹಾಗೆ y ಫಸ್ಟ್ 2 4 8 ಆಗ್ಬಿಟ್ಟಿರ್ತದ. ಈ +8 ಆಮೇಲೆ 2 ನಾನು ಈ ಕಡೆ -2 y ನ ಬೆಲೆ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ 6 ಬಂದ್ಬಿಡ್ತು. therefore p x, y ನಮಗೆ ಇಲ್ಲಿ ಕೇಳಿರೋದು ಏನಪ್ಪ ಅಂದ್ರೆ x ನ ಬೆಲೆ ಮತ್ತು y ನ ಬೆಲೆ ಕಂಡುಹಿಡ್ರಿ ಅಂದನ. ಆಯ್ತು x ಮತ್ತು y ನ ಬೆಲೆ ನಾವು ಕಂಡುಹಿಡಿದ್ವಿ. ನೀವು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಎಷ್ಟಪ್ಪ ಅಂದ್ರೆ ಸುಲಭವಾಗಿ 3 ಅಂಕಗಳು ಸಿಗ್ತಾವು. ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ. ಇವಾಗ ಮುಂದಿನ ಪ್ರಶ್ನೆ ಬಿಡಿಸೋಣ. ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿಪ್ಪ ಇಲ್ಲಿ ಗ್ರಾಫ್ ಕೊಟ್ಟನವನ್ನ ಬಿಂದುಗಳನ್ನು ಕೊಟ್ಟಿಲ್ಲ, ನಕ್ಷೆಯನ್ನು ಕೊಟ್ಟು ನಮ್ಗೆ ಬಿಡಿಸ್ರಿ ಅಂತ ಹೇಳದನ. ಹಾಗಾದ್ರೆ ನೀವು ನಕ್ಷೆಯನ್ನು ನೋಡ್ಕಿಂದ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅದರ ನಿರ್ದೇಶಾಂಕ ಬಿಂದುಗಳನ್ನ ಬರ್ಕೋಬೇಕು. ನಿರ್ದೇಶಾಂಕ ಕೊಟ್ಟಿರೋ ನಕ್ಷೆಯಲ್ಲಿ ಪಿ ಬಿಂದುವು AB ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೂತ್ರ ಉಪಯೋಗಿಸಿ ಇಲ್ಲಿ ನಾವು ನೋಡ್ರಿ ಪಿ ಅದ, ನಾವಂದ್ರೆ ನಿರ್ದೇಶಾಂಕ ಅಂದ್ರೆ ಇದನ್ನ ನಾವು m1 ನ ಬೆಲೆ ಮತ್ತು m2 ಬೆಲೆ ಕಂಡುಹಿಡಬೇಕು. ಓಕೆ ನೋಡ್ರಪ್ಪ m1 ನೋಡ್ರಿ ಅಂದ್ರೆ ನಾವಿಲ್ಲಿ ಈ ಅನುಪಾತ ಮತ್ತು ಇದನ್ನ ಕಂಡುಹಿಡಿಯಬೇಕು. ಓಕೆ ಈಗ ಫಸ್ಟ್ ನಾವೇನ್ ಮಾಡ್ಕೊಳ್ಳೋಣ, ಏನ ನಿರ್ದೇಶಾಂಕವನ್ನು ಬರ್ಕೊಳ್ಳೋಣ. ಪ್ರಶ್ನೆ ಓದ್ರಿ ನಿಧಾನವಾಗಿ ಅರ್ಥ ಆಗ್ತೈತಿ. ಅಂದ್ರೆ ಇಲ್ಲಿ ನೋಡಪ್ಪ ಎಕ್ಸ್ ನ ನಿರ್ದೇಶಾಂಕ ಎಷ್ಟಪ್ಪ, ಫಸ್ಟ್ ನಾವು ಎಕ್ಸ್ ಬರಬೇಕು. ಇದು y ಲೈನ್ ಮೇಲೆ ಐತಪ್ಪ ಅಂದ್ರೆ x 0 ಇರ್ತೈತಿ. ಹಾಗಾಗಿ 0 ಮತ್ತು y ನ ನಿರ್ದೇಶಾಂಕ ಯಾವ ಪಾಯಿಂಟ್ ಐತಪ್ಪ 6 ಅದ 0,6 x 0 y 6. ಇನ್ನು ಅದೇ ತರ ಬಿ ನ ನಿರ್ದೇಶಾಂಕವನ್ನು ಬರ್ಕೋಬೇಕು. ಈ ಬಿ ಪಾಯಿಂಟ್ y x ಅಕ್ಷದ ಮೇಲೆ ಅಂದ್ರೆ x y 0 ಇರ್ತೈತಿ, x ಎಷ್ಟಪ್ಪ 3 ಅದ. ಮೊದಲಿಗೆ ಬರ್ತಕ್ಕಂಥ ಯಾವಾಗ್ಲೂ x ಆಮೇಲೆ y. ಓಕೆ ನಮಗೆ ಬೇಕಾಗಿರೋದು ಇವಾಗ ಪಿ ನ ನಿರ್ದೇಶಾಂಕ. ಅದನ್ನ ನಾವೇನ್ ಮಾಡಬೇಕಾಗಿತ್ತು ಇವಾಗ ಕಂಡುಹಿಡಬೇಕು. x, y ಕೂಡ ನಾವು ಬರ್ಕೋಬಹುದು ಇವಾಗ. x, y ನೋಡ್ರಿ, x ನೋಡ್ರಿ ಇಲ್ಲಿ x ಎಷ್ಟದ ನೋಡ್ರಿ 2, y ಎಷ್ಟದ ನೋಡ್ರಿಪ್ಪ ಅದು ಕೂಡ 2. ಅಂದ್ರೆ ನಾವು ಬೇಕಾಗಿರೋದು m1 m2 ಕಂಡುಹಿಡಿಬೇಕು. ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರ ಸೂತ್ರ ಗೊತ್ತದ. ಸೂತ್ರ ಏನಪ್ಪಾ ಅಂದ್ರೆ ನಿಮ್ದು ಪಿ x, y = m1 x2 ಪ್ಲಸ್ m2 x1 by m1 ಪ್ಲಸ್ m2. ನಾವು ಒಂದೇ ತಗೊಂಡ್ರ ಸಾಕು, ಇವಾಗ ಇನ್ನೊಂದು y ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು x ಬೆಲೆ ನೋಡ್ರಿ, ಇಲ್ಲ ಆಲ್ರೆಡಿ x ಬೆಲೆ ಗೊತ್ತದ ನಮ್ಗೆ 2,2 ಅದ 2,2. ನಾನು ಈ y ನ ಬೆಲೆ ಅಂತ ತಗೊಳಂಗಿಲ್ಲ, ಬರೀ x ಅಟ್ಟೆ ತಗೊಂಡ್ಬಿಡ್ತನು. ಇಲ್ಲಿ m1 ಗೊತ್ತಿಲ್ಲ ನಮಗ, m1 x2. ಇವಾಗ ನಾವೇನ್ ಮಾಡೋಣಪ್ಪ ಇದನ್ನ x1 y1 ತಗೊಳ್ಳೋಣ, ಇದನ್ನ x2 y2 ಅಂತ ತಗೊಳ್ಳೋಣ. ಇದನ್ನ ಆಲ್ರೆಡಿ ನಿಮ್ಗೆ ಗೊತ್ತದ, ಎರಡು ಮಾಡಿರಿ ಈ ತರ ಪ್ರಶ್ನೆನ. m1 ಗೊತ್ತಿಲ್ಲ, x2 ಅಂದ್ರ 3,
ಪ್ಲಸ್ m2 ಬೆಲೆನೂ ಗೊತ್ತಿಲ್ಲ, x1 ಅಂದ್ರೆ 0. ಓಕೆ, ಡಿವೈಡೆಡ್ ಬೈ m1 ಪ್ಲಸ್ m2. ಈಗ ಇದು ಭಾಗಾಕಾರ ಅದ, ಈ ಕಡೆ ಬಿಟ್ರಿ ಗುಣಾಕಾರ ಆಗ್ತೈತಿ. ಅಂದ್ರೆ ಈ ಕಡೆ ತಂದಾಗ 2m1 2m2 ಓಕೆ ಈಕ್ವಲ್ ಟು m1 ಇಂಟು 3 ಅಂದ್ರೆ 3m1 ಪ್ಲಸ್ m2 ಇಂಟು 0 ಅಂದ್ರೆ 0 ಬಂದ್ಬಿಡಿ, ಬಿಟ್ಬಿಡ್ರ. ದೇರ್ಫೋರ್ ಇವಾಗ m1 m2 ಒಂದು ಸೈಡ್ ತೊಗೊಂಡ್ಬಿಡೋಣ. ಈ ಪ್ಲಸ್ 3m1 ಈ ಕಡೆ ತಂದಾಗ ಏನಪ್ಪ ಅಂದ್ರೆ ಮೈನಸ್ 3m1. ಈ ಪ್ಲಸ್ 2m2 ಬಲಕ್ಕೆ ತಂದ್ಬಿಡ್ರಿ, ಮೈನಸ್ 2m2. ಇವಾಗ ಇವು 3m1 ಒಳಗೆ 2m1 ಕಳೆದ್ರ ಮೈನಸ್ 1m1 ಉಳಿತು. ಈಚೆ ಕಡೆ ಮೈನಸ್ 2m2. ಇವಾಗ m1 m2 ಒಂದ್ ಕಡೆ ತಗೋಣ. ಈ m2 ಗುಣಾಕಾರ ಅದ, ಈ ಕಡೆ ಬಂದಾಗ ಏನಪ್ಪ ಭಾಗಾಕಾರ. ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ರಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಏನಪ್ಪ ಅಂದ್ರೆ m1 ಇದು 2 ಅಲ್ಲೇ ಉಳಿದು 2 ಇಟ್ಬಿಟ್ರಿ, ಕೆಳಗೆ ಏನಪ್ಪ 1 ಇರುತ್ತೆ. ಹಾಗಾಗಿ ಅನುಪಾತ ಎಷ್ಟು ಬಂದ್ಬಿಡ್ತು, m1 ಅನುಪಾತ m2 ಈಕ್ವಲ್ ಟು 2:1. ಇದಿಷ್ಟು ಮಾಡಿದ್ರಪ್ಪ ನಿಮ್ಗೆ 3 ಅಂಕಗಳು ಸಿಗ್ತಾವೆ ವಿದ್ಯಾರ್ಥಿಗಳೇ. ಇನ್ನಿಲ್ಲಿ ಅದೇ ತರ ಇನ್ನೊಂದು ಕೊಟ್ಟನಪ್ಪ, 6 ಆಪ್ಷನ್ ಕೊಟ್ಟನ. ಈ ಚಿತ್ರದಲ್ಲಿ AB ರೇಖಾಖಂಡವನ್ನು 1:2 ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರ ಬಳಸಿ ಕಂಡು ಹಿಡಿಯಿರಿ. ಇದು ಬಹಳಷ್ಟು ಸುಲಭ, ನೀವು ಆಲ್ರೆಡಿ ಈ ತರ ಪ್ರಶ್ನೆ ಬಿಡಿಸಿರಿ. ಈ ನಾವು ಫಸ್ಟ್ ಇಲ್ಲಿ ನಿರ್ದೇಶಾಂಕ ಎ ಮತ್ತು ಬಿ ನ ನಿರ್ದೇಶಾಂಕ ಗೊತ್ತಿಲ್ಲ, ಅದನ್ನ ನಾವು ಫಸ್ಟ್ ಬರ್ಕೋಬೇಕು. ಏನ ನಿರ್ದೇಶಾಂಕ ನೋಡ್ರಪ್ಪ, ಎಕ್ಸ್ ಫಸ್ಟ್ ಬರ್ಕೋದ್ರಿ ನೀವು. ಎಷ್ಟಪ್ಪ ಎಕ್ಸ್ ಇಲ್ಲಿ 2, ವಾಯ್ದ ಎಷ್ಟಪ್ಪ ಅಂದ್ರ 5. ಇಲ್ಲಿ ಬಿ ನಿರ್ದೇಶಾಂಕ ಬರ್ಕೊಳ್ಳೋಣ, ಇಲ್ಲಿ 5, ವಾಯ್ದ ಎಷ್ಟಪ್ಪ ಅಂದ್ರ 2. ಓಕೆ, ಇನ್ನ ಇದನ್ನ ಒಂದು ಬಿಂದು ಚೇಸಾಗತ್ತಪ್ಪ ಯಾವ ಪದಾಗ m1 m2 ಕೊಟ್ಟ ನಾವು. ಇದು ನಮ್ದು m1, ಇದು ನಮ್ದ m2. ಓಕೆ, ಸೂತ್ರ ಏನದ ನಮ್ದ px, y ಕಂಡುಹಿಡಿಬೇಕಾಗೈತಿ. ಇಲ್ಲಿ ಸೂತ್ರ ಬರುತ್ತೆ ನಮ್ದ m1 x2 ಡಿವೈಡೆಡ್ ಬೈ m2 x1, ಸೇಮ್ ಮತ್ತೆ m1 y2 ಪ್ಲಸ್ m2 y1 ಇವೆರಡಕ್ಕೂ ಡಿವೈಡೆಡ್ ಬೈ ಏನಪ್ಪ ಅಂದ್ರೆ m1 ಪ್ಲಸ್ m2, ಇಲ್ಲಿ ಕೂಡ m1 ಪ್ಲಸ್ m2. ಓಕೆ, ಇವಾಗ ಇಲ್ಲಿ ಬೆಲೆ ಹಾಕ್ಬಿಟ್ಟು ಕರೆಕ್ಟ್ ಆಗಿ m1 ಬೆಲೆ 1, ಇಲ್ಲಿ x2 ಅಂದ್ರೆ ಇಲ್ಲಿ ಇದು ನಾವು ಏನು ಮಾಡೋಣ, x1 y1 ಇದನ್ನ x2 y2 ಅಂತ ಬರ್ಕೊಳ್ಳೋಣ. x2 ಅಂದ್ರ ನೋಡ್ರಿ ಇದು 5 2 5 ಪ್ಲಸ್ m2 ಗೊತ್ತಿಲ್ಲ, x1 2 ಕರೆಕ್ಟ್ ಆಗಿ ಬರ್ಕೋರಿ, ಚೇಂಜ್ ಆಗಬಾರ್ದು. ಇಲ್ಲಿ m1 ಇಲ್ಲಿ ಎಷ್ಟಪ್ಪ ಅಂದ್ರೆ ಸಾರಿ m2 ಬೆಲೆ ಗೊತ್ತದ, m2 ಬೆಲೆ ಹಾಕ್ರಿ. ಇಲ್ಲಿ m2 ಬೆಲೆ ಎಷ್ಟಪ್ಪ ಅಂದ್ರೆ 2. ಇಲ್ಲಿ m1 ಬೆಲೆ 1 ಪ್ಲಸ್ 2, m1 ಪ್ಲಸ್ m2. ಇಲ್ಲಿ ಕೂಡ m1 ನ ಬೆಲೆ ಇಲ್ಲಿ ಬರ್ಕೊಂಡಿಲ್ಲ, 1 ಪ್ಲಸ್ 2 ಅದೇ ಬರ್ತಾವ. 1 y2 ಅಂದ್ರೆ ಇಲ್ಲಿ 2 ಪ್ಲಸ್ m1 m2 2 y1 ಒಂದೇ ಬ್ರಾಕೆಟ್ನಾಗ 5. ಇದು ನೀವು ಆಲ್ರೆಡಿ ಮಾಡ್ತೀರಿ. ಇಲ್ಲಿ 1 ಪ್ಲಸ್ 2, ಇಲ್ಲಿ 5 1 5 ಪ್ಲಸ್ 2 2 4, 1 ಪ್ಲಸ್ 2 3 ಆಗಿಬಿಡ್ತು. ಇಲ್ಲಿ 1 2 2 2 ಇಲ್ಲಿ 10, 1 ಪ್ಲಸ್ 2 3 ಆಗಿಬಿಡ್ತು. ಇವಾಗ 5 4 9 ಅಪಾನ್ 3, ಇಲ್ಲಿ 10 2 12 ಅಪಾನ್ 3, 3 1 3 3 3 9. ಓಕೆ, 3 1 3 4 12 ಎಷ್ಟು ಬರ್ತಪ್ಪ ಉತ್ತರ ಇವಾಗ 3, 4. ಓಕೆ, ನೀವು ಆಲ್ರೆಡಿ ಏನ್ ಮಾಡಿರಪ್ಪ ಅಂದ್ರೆ ಡೈರೆಕ್ಟ್ ನಿರ್ದೇಶಾಂಕಗಳನ್ನು ಕೊಟ್ಟಾಗ x1 a b ಕೊಟ್ಟ ಮಾಡಿರಿ. ಈ ತರ ಚಿತ್ರ ಕೊಟ್ಟಾಗ ಇದರ ಫಸ್ಟ್ ಇವಾಗ ಈ ತರ ಕೇಳಿದ್ದು, ಈ ತರ ಕೇಳಿದ ವಿದ್ಯಾರ್ಥಿಗಳ ಒಂದ್ ಸ್ವಲ್ಪ ಅಪ್ಲೈಡ್ ಆಗಿ ಡಿಸ್ಟೆನ್ಸ್ ಅಂದ್ರೂ ನೀವು ಮಾಡೇ ಮಾಡ್ತೀರಿ. ಓಕೆ ವಿದ್ಯಾರ್ಥಿಗಳು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ. ಮತ್ತು ಬೇರೆ ಅಪ್ಲೈಡ್ ಕ್ವಶನ್ಸ್ ಕೂಡ ನಾನು ಬಿಡಿಸಿದ್ದೀನಿ, ಅವುಗಳನ್ನು ಕೂಡ ನನ್ನ ಪ್ಲೇಲಿಸ್ಟ್ನಾಗ ಹೋಗಿ ನೋಡ್ರಿ.
ಇನ್ನು ಇವಾಗ ಬೇರೆ ಅದಪ್ಪ ಇಲ್ಲೊಂದು ನೋಡ್ರಿ, ಇದು 3 ಮಾರ್ಕ್ಸ್ ಕೇಳದಂತ ಪ್ರಶ್ನೆ, ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ನಮಗಿಲ್ಲೇನಪ್ಪ ವಜ್ರಾಕೃತಿ ಬಗ್ಗೆ ಕೇಳ ನೋಡ್ರಿ. ಅಂದ್ರೆ ಈ ಪ್ರಶ್ನೆ ನೀವು ಬಿಡಿಸ್ಬೇಕಾಗಿತ್ತಂದ್ರ ವಜ್ರಾಕೃತಿಯ ಲಕ್ಷಣಗಳು ಗೊತ್ತಿರಬೇಕು. ವಜ್ರಾಕೃತಿ ಅಂದ್ರೆ ಏನಪ್ಪಾ ಅಂದ್ರೆ 4 ಬಾಹುಗಳ ಸಮ ಇರ್ತಾವ. ಇವಾಗ ನೋಡ್ರಿ ವಜ್ರಾಕೃತಿ, ಇದು ಡಯಾಗ್ರಾಮ್ ಹಾಕೊಂಡು ಒಂದು ವಜ್ರಾಕೃತಿದು. ವಜ್ರಾಕೃತಿ ಕೂಡ ಏನಪ್ಪಾ ಅಂದ್ರೆ ಒಂದು ಸಮಾಂತರ ಚತುರ್ಭುಜನೆ. ಹಾಗಾಗಿ ಇಲ್ಲಿ ನಮಗೆ ಅದರ ನಿರ್ದೇಶಾಂಕವನ್ನು ಬರ್ಕೊಳ್ಳೋಣ ನಾವು. ಎ ಬಿ ಸಿ ಡಿ. ನಮಗಿಲ್ಲಿ ಕೊಟ್ಟಿರೋದು ಏನೇನು ಕೊಟ್ಟಾನ, ನಮಗೆ ಏನೇ ನಿರ್ದೇಶಾಂಕಗಳು ಕೊಟ್ಟಾನ, ಇದು 2,4 ಮತ್ತ ಸಿ ನ ನಿರ್ದೇಶಾಂಕ ಕೊಟ್ಟಾನ 8,12 ಮತ್ ನಮ್ಗೆ ಬಿ ಡಿ ಬೆಲೆಯನ್ನು ಕೊಟ್ಟಾನ, ಇದು ಎಷ್ಟಪ್ಪ ಅಂದ್ರೆ 5 ಮಾನ. ನಮಗ ಇವಾಗ ಕೇಳಿದ್ದು ಇದ್ರ ವಿಸ್ತೀರ್ಣ ಕೇಳೋಣ. ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನಾದಪ್ಪ ಅಂದ್ರೆ ಅದು ಮತ್ತೆ ನಮ್ಮ ಮೊದಲು ಗೊತ್ತಿರಬೇಕು. 1/2 d1 ಇಂಟು d2 ಅಂದ್ರ d1 ಅಂದ್ರೆ ಒಂದು ಕರ್ಣ, d2 ಅಂದ್ರೆ ಇನ್ನೊಂದು ಕರ್ಣ. ಹಾಗಾಗಿ ನಾವು ಮೊಟ್ಟ ಮೊದಲಾಗಿ ಎ ಸಿ ಬೆಲೆ ಕಂಡುಹಿಡ್ಕೋಬೇಕು. ಎ ಸಿ ಬೆಲೆ ಕಂಡುಹಿಡಿಯಾಕನಪ್ಪ ಅಂದ್ರೆ ಇದ್ರ ಉದ್ದ, ಎ ಸಿಯ ಉದ್ದ, ಅದಕ್ಕೊಂದು ಸೂತ್ರ ಅದ ನಮ್ದು. ಎ ಸಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ತೀವಿ ನಾವು. ಏನದಕ್ಕೆ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಅಂದ್ರೆ ನೋಡ್ರಪ್ಪ, ಯಾವ್ದು ಬೇಕಾದ್ರೆ ನೀವು x2 x1 ತಗೋಬಹುದು. ಇದನ್ನ x2 ತೊಗೊಂಡ್ರೆ ಇಲ್ಲೇ y2 ತಗೋಬೇಕು ನಾವು. n2 ಮೈನಸ್ ಸ್ಕ್ವೇರ್ ರೂಟ್ ಆಫ್ n2 ಮೈನಸ್ 2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 12 ಮೈನಸ್ 4 ಬ್ರಾಕೆಟ್ ಸ್ಕ್ವೇರ್. 8ರಾಗ 2 ಕಳೆದ್ರೆ 6 ಉಳಿತು, 6 ವರ್ಗ 36. 12ರಾಗ 4 ಕಳೆದ್ರ ಎಷ್ಟು ಉಳಿತು ಅಂದ್ರೆ 8 ಉಳಿತು, 8 ವರ್ಗ 64. ಈ 36 ಪ್ಲಸ್ 64 ಕೂಡಿಸಿದ್ರೆ ಎಷ್ಟಾಯ್ತು ಅಂದ್ರೆ 100 ಆಯ್ತು. ಇದು ಎ ಸಿ. ಹಾಗಾಗಿ ವರ್ಗಮೂಲ 100 ವರ್ಗಮೂಲ ಎಷ್ಟು ಅಂದ್ರೆ 10 ಮಾನಗಳು. ಓಕೆ, ನಮಗಿವಾಗ ಎ ಸಿ ಸಿಕ್ತು. ಅಂದ್ರೆ ನಮಗೀಗ 2 ಕರ್ಣ ಸಿಕ್ತು. ಇಲ್ಲಿ ನಾವೇನ್ ಮಾಡೋಣಪ್ಪ, ಈಗ ಸೂತ್ರದ ಹಾಕ್ಬಿಡೋಣ. ಈ ಸೂತ್ರದಾಗ ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2. ಒಂದು ವಿಸ್ತೀರ್ಣ ಆಲ್ರೆಡಿ ಗೊತ್ತಪ್ಪ ಅಂದ್ರೆ 5 ಐತಿ. ಸಾರಿ, 1ರ ಕರ್ಣದ ಉದ್ದ ಎ ಬಿ ಡಿ. ಇನ್ನೊಂದು ಕಿನಾಯಿ ಕಂಡಿಡಿಲ್ಲ ನಾವು, ಅದನ್ನ ಡಿ2 ತಗೊಂಡ್ಬಿಡೋಣ. 10 ಮಾನಗಳು. 2 1ಲೇ 2 2 5ಲೇ 10. ದೇರ್ಫೋರ್ 5 5ಲೇ 25. ಇದು ವಿಸ್ತೀರ್ಣದ ಚದರ್ ಮಾನಗಳು ಅಂತ ಅಳಿತಾರ. ನೋಡಪ್ಪ, ಇದು ಆಗಿತ್ತು ನಿಮ್ಗ 3 ಅಂಕದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಹಾಗೆ ವಿದ್ಯಾರ್ಥಿಗಳು ಇದೇನು ಕಷ್ಟ ಇಲ್ಲ. ನಿಮ್ಗೆ ಕಷ್ಟ ಆಗೈತೆ ಅಂದ್ರೆ ಇಲ್ಲಿ ಏನ್ ಗೊತ್ತಿರಂಗಿಲ್ಲ ನಿಮಗ, ಇದು ಸೂತ್ರ ಗೊತ್ತಿರಂಗಿಲ್ಲ. ಹಾಗಾಗಿ ಇದು ಕಷ್ಟ ಆಗಿರುತ್ತೆ. ಮತ್ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು. ಈ ಪ್ರಶ್ನೆಯನ್ನು ಕೇಳಿದಾಗ ವಜ್ರಾಕೃತಿ ಕೊಡೋಣ, ಇವು 2 ಬಿಂದುಗಳು ಕೊಡೋಣಪ್ಪ ಅಂದ್ರ ಫಸ್ಟ್ ನಾವು 2 ಕರ್ಣಗಳನ್ನ ಕಂಡಿಡ್ಕೋಬೇಕು ಅಂತ ನಿಮಗೆ ಗೊತ್ತಾಗಬೇಕು. ಇನ್ನೊಂದು ಪ್ರಶ್ನೆ ಪತ್ರಿಕೆ ಅದಪ್ಪ, 4ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ 3 ಅಂಕ ಕೇಳಿಲ್ಲ, 2 ಅಂಕಕ್ಕೆ 2 ಪ್ರಶ್ನೆಗಳನ್ನ ಕೇಳ್ಯಾನ. ಒಂದ್ ಸ್ವಲ್ಪ ಚೇಂಜ್ ಇದೆ ನೋಡಪ್ಪ. ಈ 4 ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸಿದ್ದೆ ಆದ್ರೆ ಪದೇ ಪದೇ, ಮತ್ತೆ ಇನ್ನೊಂದು ಸ್ಟೇಟ್ ಲೆವೆಲ್ ಏನಪ್ಪಾ, 5ನೇ ಒಂದು ಸ್ಟೇಟ್ ಬೋರ್ಡ್ ಎಕ್ಸಾಮ್ ಆಗಿತ್ತಲ್ಲ, ಆ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸಿದನಪ್ಪ. ಇವು 5 ಬಿಡಿಸಿದ್ರೆ ಅಂದ್ರೆ ಈ ಅಧ್ಯಾಯದಿಂದ ನಿಮಗೆ ಎಲ್ಲಿ ಕೂಡ ಅಂಕಗಳು ಕಟ್ ಆಗಂಗಿಲ್ಲ. ಓಕೆ, ಇವಾಗ ನಾವು 20ನೇ ಪ್ರಶ್ನೆಯನ್ನ ಬಿಡಿಸೋಣ. 20ನೇ ಪ್ರಶ್ನೆ ಏನಪ್ಪ, ಇಲ್ಲಿ 3,1 ಮತ್ತು 0,x ಬಿಂದುಗಳ ನಡುವಿನ ದೂರ ಕೊಟ್ಟಾನವ. ಅಂದ್ರ ದೂರ ಅವನೇ ಕೊಟ್ಟಾನ. ದೂರ ಸೂತ್ರ ಏನಪ್ಪಾ ನಮ್ದ, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಓಕೆ, ನಾವು ಇವಾಗ x ನ ಬೆಲೆ ಕಂಡಿಡ್ಬೇಕು. ಅದಕ್ಕೆ ಏನ್ ಮಾಡೋಣ ನಾವು, x1 ಇದು y1, ಇದು ನಮ್ದು x2, ಇದು y2. ಓಕೆ, ಈ ಸೂತ್ರದಾಗ ನೀವು ದೂರ ಸೂತ್ರ ಹಾಕ್ಬಿಡ್ರಿ. ಇದು ಡಿ ನ ಬೆಲೆ ಎಷ್ಟಪ್ಪ ಅಂದ್ರೆ 5 ಐತಿ. ಓಕೆ, ಸ್ಕ್ವೇರ್ ರೂಟ್ ಹಾಗೆ ಇಟ್ಕೊಂಡ್ಬಿಡ್ರಿ. x2 ಬೆಲೆ 0 ಮೈನಸ್ x1 ಬೆಲೆ 3 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ನ ಬೆಲೆ x
ಮೈನಸ್ y1 ಬೆಲೆ 1 ಬ್ರಾಕೆಟ್ ಸ್ಕ್ವೇರ್. ಈ ರೂಟ್ ಹೋಗ್ಬೇಕಾಗಿದ್ರೆ ಏನು ಮಾಡ್ಬೇಕಪ್ಪ, ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ಮಾಡಿಬಿಡ್ರಿ, ಮೇಲಿನ ಸಮೀಕರಣ ಸ್ಕ್ವೇರ್ ಮಾಡಿದಾಗ ಇದ್ರ ವರ್ಗ 5 ಸ್ಕ್ವೇರ್ ಮಾಡಿದಾಗ 25. ಎರಡು ಕಡೆ ಸ್ಕ್ವೇರ್ ಮಾಡ್ಬೇಕಲ್ಲ, ಒಂದ ಕಡೆ ಸ್ಕ್ವೇರ್ ಮಾಡಕ್ ಬರಂಗಿಲ್ಲ, ಹಾಗಾಗಿ ಇದು ಹೋಗ್ಬಿಡ್ತೈತಿ. 0 - 3 -3 -3 ವರ್ಗ 9. ಓಕೆ, ಈಗ x - 1 ಬ್ರಾಕೆಟ್ ಸ್ಕ್ವೇರ್ ಅಪ್ಪ ಅಂದ್ರೆ ನಮ್ದು ಇದು a - b ಬ್ರಾಕೆಟ್ ಸ್ಕ್ವೇರ್ ಸೂತ್ರದಾಗ ಆಯ್ತು. ಇನ್ನು ಎಕ್ಸ್ಪಾಂಡ್ ಮಾಡಿದಾಗ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಇದು ಬರ್ತದೆ. ಈ ಸೂತ್ರ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಬಿಡ್ಸಕ್ಕಾಗಂಗಿಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇವು ಎರಡು ಗುಣಾಕಾರ, -2ab ಅಂದ್ರೆ ಎರಡು ಗುಣಾಕಾರ ಮಾಡಿ 2ರಿಂದ ಗುಣಿಸ್ಬೇಕು. -2x ಅಂತ ಬಂದ್ಬಿಡ್ತು. ಓಕೆ, ಇವಾಗ ಎಕ್ಸ್ ಸ್ಕ್ವೇರ್ ಇದೊಂದು ವರ್ಗ ಸಮೀಕರಣ ರೂಪನೇ ಬರ್ತದಪ್ಪ, ಹಾಗೆ ಬರ್ಕೊಂಡ್ಬಿಡೋಣ. ಎಕ್ಸ್ ಸ್ಕ್ವೇರ್ -2x ಹಾಗೆ ಬರೀರಿ. ಈ +1 + 9 +10 ಆಯ್ತು. ಈ +25 ಬಲಗಡೆ ಬಂದಾಗ ಏನಪ್ಪ, -25 = 0. therefore x ಸ್ಕ್ವೇರ್ -2x -25ರಾಗಿ +10 ಕಳೀರಿ, ಇದು -15 ಬಂದ್ಬಿಡ್ತು = 0. ಇನ್ನು ಮುಂದೆ ಹೆಂಗ್ ಬಿಡಿಸ್ಬೇಕಪ್ಪ ನಿಮ್ಗೆ ಆಲ್ರೆಡಿ ಗೊತ್ತದ. ಇದು ವರ್ಗ ಸಮೀಕರಣವನ್ನು ಹೆಂಗ್ ಬಿಡಿಸ್ಬೇಕು ವಿದ್ಯಾರ್ಥಿ, ನಾವು ಈ ತರ ವರ್ಗ ಸಮೀಕರಣ ಎಕ್ಸ್ಪಾಂಡ್ ಮಾಡ್ಕೊಂಡು ಬಿಡಿಸ್ಬೋದು. ಇಲ್ಲ ಇಲ್ಲಿದಿಂದ ನಾವು ಇನ್ನೊಂದು ದಾರಿನೂ ಹಿಡಿಬೋದು ನೋಡ್ರಿ. ಯಾವ ಥರಪ್ಪ ಅಂದ್ರೆ ಇಲ್ಲಿ ಇಲ್ಲಿ 5 ಸ್ಕ್ವೇರ್ ಎಷ್ಟಪ್ಪ, 25 ಆಗ್ಯದ = ಈ 3 ಸ್ಕ್ವೇರ್ -3 ಸ್ಕ್ವೇರ್ 9. ಯಾಕಂದ್ರೆ ರೂಟ್ ಹೋಗಿರ್ತೈತಿ. ಇದು x - 1 ಬ್ರಾಕೆಟ್ ಸ್ಕ್ವೇರ್ ಇದಿಷ್ಟೇ ಇರಲ್ಲ. ಈ +9 ಎಡಕ್ಕೆ ತಂದ್ಬಿಟ್ರೆ -9 ಆಗ್ಬಿಡ್ತೀವಿ. 25 - 9 ಇದೇನು ಉಳಿತಪ್ಪ ಅಂದ್ರೆ x - 1 ಬ್ರಾಕೆಟ್ ಸ್ಕ್ವೇರ್. 25 9 ಎಷ್ಟು ಉಳಿತಪ್ಪ, 16 ಉಳಿತು. therefore x - 1 ಬ್ರಾಕೆಟ್ ಸ್ಕ್ವೇರ್ = 16 ಉಳಿತು. ಇನ್ನಿದು ಸ್ಕ್ವೇರ್ ಅದ, ನಾನು ಇದನ್ನ ಎಕ್ಸ್ ನ ಬೆಲೆ ಬೇಕಂದ್ರೆ ಈ ಸ್ಕ್ವೇರ್ ಬಿಡ್ತೀನಿ. ನಾನು ಸ್ಕ್ವೇರ್ ಬಿಟ್ಟಾಗ ಏನಾಗ್ತಪ್ಪ ಅಂದ್ರೆ x - 1 ಸ್ಕ್ವೇರ್ ಬಿಟ್ಟಾಗ ಈ ಕಡೆ ಇದು ಅಂಡರ್ ರೂಟ್ನಾಗ ಬಂದ್ಬಿಡುತ್ತಪ್ಪ, ಸ್ಕ್ವೇರ್ ರೂಟ್ ಆಫ್. ಹಾಗಾಗಿ x - 1 = ಇದು 16 ಒಂದು ಪೂರ್ಣ ವರ್ಗ ಸಂಖ್ಯೆ ಅದ. ಇದ್ರ 16 ವರ್ಗಮೂಲ 4. therefore x = ಈ -1 ಈ ಕಡೆ ಬಂದಾಗ ಏನಪ್ಪ, +1 ಆಗ್ತದೆ. 1 ± 4. therefore x = ಏನಾಗ್ಬಿಡ್ತಪ್ಪ ಅಂದ್ರೆ ಒಂದ್ಸಲ +4 ತಗೊಂಡಾಗ 1 + 4 5 ಆಯ್ತು ಒಂದ್ ಬೆಲೆ. ಅಥವಾ ಇನ್ನೊಂದು x = 1 - 4 ಇಲ್ಲಿ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಇದು 1ರಾಗ 1 - 4 ಅಂದಾಗ -3. ಹಾಗಾಗಿ x ನ ಬೆಲೆ ನೋಡಪ್ಪ ಇವೆರಡು ಬಂದು. ಈ ತರನು ನಿಮ್ಗೆ ಅಪ್ಲೈಡ್ ಕ್ವಶನ್ ಅನ್ನ ಕೇಳಬಹುದು. ಇನ್ನು ನಿಮಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋಣಪ್ಪ, ಇದು ನಿಮ್ಗೆ ಕಷ್ಟ ಆಗ್ತಿತ್ತು ಅಂದ್ರೆ 2 ಮಾರ್ಕ್ಸ್ನಾಗ ಆಪ್ಷನ್ ಅದ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಒಂದು ವೃತ್ತ ಏನ್ ಮಾಡ್ತೈತ, ಒಂದು ವೃತ್ತ ಹಾಕೋಣ. ಮೈನಸ್ ವೃತ್ತ ಕೇಂದ್ರ ಇದು -7,1 ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು -5,4. ಇದ್ರ ಕೇಂದ್ರ ಇಲ್ಲ ಇದ್ರ ಕೇಂದ್ರ -5,4 ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ವೃತ್ತದ ತ್ರಿಜ್ಯ ಅಂದ್ರೆ ವಿದ್ಯಾರ್ಥಿಗಳೇ ಇದು ಡಿಸ್ಟೆನ್ಸ್ ಅನ್ನ ನೀವು ಕಂಡುಹಿಡಿಬೇಕು. ಇವಾಗ ಇದಕ್ಕೆ ಹೆಸರು ಕೊಡು ನಾವು, ಇದು O, ಈ ಪಾಯಿಂಟ್ A ಅಂದ್ರೆ OA ಕಂಡುಹಿಡಿಬೇಕು. ಅದರ ಅರ್ಥ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಡಿಸ್ಟೆನ್ಸ್ ಸೂತ್ರ x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. ಅವಾಗ x2 ಇದೊಂದು ನಾನು x2 ತಗೊಂಡಿದ್ರ -7 ಮೈನಸ್ x1 ಮತ್ತೆ ನೆಗೆಟಿವ್ ದಾಗ ನಾನು ಏನ್ ಮಾಡ್ತಪ್ಪ ಬ್ರಾಕೆಟ್ನಾಗ ಯೂಸ್ ಮಾಡ್ತನೋ. ಕೆಲವೊಬ್ರು ಇಲ್ಲೇ ತಪ್ಪು ಮಾಡ್ತಾರ. ಪ್ಲಸ್ y2 ಇನ್ನ y2 ಎಷ್ಟು ಬಂದ್ರ ಅದು 1 ಅದ, ಮೈನಸ್ y1 4 ಅದ ಬ್ರಾಕೆಟ್ ಸ್ಕ್ವೇರ್. ಇವಾಗ ಎಷ್ಟಾಯ್ತು ಅಂದ್ರ ಇದು ಮೈನಸ್ +5 ಆಯ್ತು. ಇದು -7 + 5 ಅಂದ್ರ -2 ಉಳಿತು.
-2ರ ವರ್ಗ ಬಂದ್ಬಿಡ್ತು +4. ಇನ್ನು 1ರಾಗ 4 ಕಳೆದ್ರ ನೋಡ್ರಿ 4 ದೊಡ್ಡ -3 ಇಡ್ತು, -3ರ ವರ್ಗ 9. ಹಾಗಾಗಿ 4 + 9 ಎಷ್ಟಾಯ್ತು ಅಂದ್ರೆ 13 ಆಗ್ಬಿಡ್ತು. ಇದು ಅದರ ವೃತ್ತ ತ್ರಿಜ್ಯ ಬಂದ್ಬಿಡ್ತು. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಮಾಡಿದ್ರಪ್ಪ ಅಂದ್ರೆ 2 ಅಂಕಗಳು ಸುಲಭವಾಗಿ ಸಿಗ್ತಾವ. ಇಲ್ಲಿ 21ನೇದು ಕೂಡ ಏನಪ್ಪಾ ಅಂದ್ರೆ 2 ಅಂಕಕ್ಕೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಯಾನ ನಿಮಗ. ಇಲ್ಲಿ 3 ಅಂಕದ ಪ್ರಶ್ನೆ ಕೇಳಿ ಕ್ವಶನ್ ಪೇಪರ್ದಾಗ 2 ಅಂಕದೇ 2 ಪ್ರಶ್ನೆ ಕೇಳೋಣ ಮತ್ತು 1 ಅಂಕದಾಗ 2 ಪ್ರಶ್ನೆ ಕೇಳೋಣ. ಅಂದ್ರೆ ಒಟ್ಟಾರೆಯಾಗಿ ಈ ಅಧ್ಯಾಯದಿಂದ ನಮಗ 6 ಅಂಕದ ಪ್ರಶ್ನೆಗಳನ್ನ ಕೇಳ್ಯಾನ. ಇಲ್ಲಿ ನಮಗೇನಪ್ಪ ಅಂದ್ರ ಎ ಮತ್ತು ಬಿ ಕೊಟ್ಟಾನ. ನಾನು ಇಲ್ಲಿ ತೋರ್ನು ಎ, ಇದು ಎ, ಇದು ಬಿ. ಎ ನ ನಿರ್ದೇಶಾಂಕ 2, -2, ಬಿ ನ ನಿರ್ದೇಶಾಂಕ -7, 4. ಈ ರೇಖಾಖಂಡವನ್ನ ತ್ರೈಭಾಜಕ ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು Px, y. ಆದ್ರೆ x ಮತ್ತು y ನ ಬೆಲೆನ ಕಂಡಿಡ್ರಿ. ಅಂದ್ರೆ ಇಲ್ಲಿ x ಏನ್ ಮಾಡ್ತೈತಪ್ಪ ಅಂದ್ರ 3 ಸಮಭಾಗದಾಗ ಮಾಡ್ತೈತಿ. ಅಂದ್ರೆ ಈ ಕಡೆ 1, ಈ ಕಡೆ 2, ಈ ತರ ಬರುವಂಗ 3 ನೋಡ್ರಿ, 1, 2, 3 ಸಮಭಾಗ ಅಂದ್ರೆ 3 ಭಾಗಗಳನ್ನಾಗಿ ಮಾಡ್ತೈತಿ. ಹಾಗಾದ್ರ ಇದ್ರ ನಿರ್ದೇಶಾಂಕ ಕೇಳೋಣ. ಇದು ಪಿ ಅದ್ ನಮಗ x, y. ನೀವು ಭಾಗ ಪ್ರಮಾಣ ಸೂತ್ರ ಉಪಯೋಗಿಸ್ಕೊಂಡು ಇದನ್ನ ಸಿಂಪಲ್ ಆಗಿ ಮಾಡಬಹುದು. ಏನ್ ಮಾಡ್ತೀರಪ್ಪ ಅಂದ್ರೆ Px, y ಸೂತ್ರ ಬಳಸ್ರಿ. Px, y = ಏನ ಸೂತ್ರ? m1x2 + m2x1 / m1 + m2. ನೆಕ್ಸ್ಟ್ ಎರಡನೇದು ಇಲ್ಲಿ m2y1 m2 ಅಲ್ಲ, ಇದು m1 ನ ಬರೀಬಹುದು, ನೀವು ನಡೀತೈತಿ. m1y2 + m2y1 / m1 + m2. ಕರೆಕ್ಟ್ ಆಗಿ ಇವೆಲ್ಲ ಬೆಲೆಗಳನ್ನ ಹಾಕ್ರಿ. ಇದನ್ನೇನ್ ಮಾಡ್ತೀರಿ ನೀವು? ಇವಾಗ x1 y1, ಇದನ್ನ x2 y2, ಇದು ನಿಮ್ದ m1 1, m2 2. ಯಾಕೆ ಹಿಂಗ್ ತೊಗೊಂಡ್ರಿಪ್ಪ ಅಂದ್ರ ತ್ರೈಭಾಜಕ. ಇದನ್ನ ಅರ್ಥ ಮಾಡ್ಕೋರಿ. 1 + 2 3 ಸಮಭಾಗ ಮಾಡ್ತಕ್ಕಂಥ ಬಿಂದು. ಒಂದ್ ಕಡೆ 1 ಭಾಗ, ಇನ್ನೊಂದ್ ಕಡೆ 2 ಭಾಗ. ಆ ಬಿಂದು ನಾವೇನ್ ಮಾಡ್ತೀವಿ? ತ್ರೈಭಾಜಕ ಬಿಂದು ಅಂತ ಕರಿತೀವಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದನ್ನೇ ಅರ್ಥ ಆಗ್ಲಾರ್ದಕ್ಕ ಈ ಪ್ರಶ್ನೆನವರು ಬಿಟ್ಟು ಬರ್ತಾರ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನೀವು m1 ಎಷ್ಟಪ್ಪ ಅಂದ್ರ 1 ಅದ, m2 2 ಅದ. 1 x2 ಅಂದ್ರ ಇಲ್ಲಿಂದ -7 ಪ್ಲಸ್ m2 ಅಂದ್ರ 2, x1 ಅಂದ್ರ ಇಲ್ಲಿ ಅದು ಕೂಡ 2 ಅದ, / 1 + 2. ಇಲ್ಲಿ ಮತ್ತೆ ಸೇಮ್ ಇದು ಕೆಳಗೆ m1 ಇದೆ ಅಂದ್ರೆ 1 + 2 ಸೇಮ್ ಬಂದೇ ಬರ್ತಿ. ಇಲ್ಲಿ 1 y2 ಅಂದ್ರೆ 2ನೇ ಈ ಕಡೆಯಿಂದ 4 ಅದ, 4. ಇಲ್ಲಿ ನೀವು ತಪ್ಪು ಬರ್ಕೊಂಡ್ರಿಪ್ಪ, ಬೆಲೆ ಅಂತ ತಪ್ಪು ಹಾಕಿದ್ರಿ, ಉತ್ತರ ತಪ್ಪು ಬರ್ತೈತಿ. y2 y1 -2. ಓಕೆ, ಸಿಂಪ್ಲಿಫೈ ಮಾಡೋಣ ಇವಾಗ. -7 + 2 4 ಅಪಾನ್ 1 + 2 ಎಷ್ಟು? 3 ಕೆಳಗ. ಇಲ್ಲಿ ಕೂಡ 1 4 4 ಪ್ಲಸ್ ಮುಂದೆ ಮೈನಸ್ -2 2 4 ಅಪಾನ್ 3. ಇದು ಎಷ್ಟಾಯ್ತಪ್ಪ ಇವಾಗ? -7 4 -3 ಅಪಾನ್ 3, 4 4 0 ಅಪಾನ್ 3, 3 1 3 3 1 3 ಎಷ್ಟು ಬತ್ತಪ್ಪ? ಇದು -1 ಬತ್ತು, ಇದು 0. ಹಾಗಾಗಿ ಅದರ ನಿರ್ದೇಶಾಂಕ ಎಷ್ಟಪ್ಪ ಅಂದ್ರೆ -1, 0. ಇದಿಪ್ಪ ಅಂದ್ರೆ ಅತಿ ಸುಲಭವಾದಂತ ಒಂದು ಪ್ರಶ್ನೆ. ವಿದ್ಯಾರ್ಥಿಗಳೇ, ಇದನ್ನಲ್ದ ನಿಮ್ಗೆ ಏನ್ ಕೇಳ್ತಪ್ಪ ಅಂದ್ರೆ ಪ್ರಶ್ನೆಯಲ್ಲಿ ಮತ್ತೆ ಮೂಲ ಬಿಂದುವಿನಿಂದ ಎಷ್ಟು ದೂರ ಕಂಡಿಡಿರಿ ಅಂತ ಕೇಳ್ತಾನೆ. ಅದ್ರ ಸೂತ್ರ ಅಂತ ಸಿಂಪಲ್ ಆಗಿದೆ. √x² + y². ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವ ದೂರ ಮತ್ತು 2 ಅಂಕದಾಗ ಏನಪ್ಪ ಅಂದ್ರ ದೂರ ಕಂಡಿಡ್ರಿ, ಯಾವುದೇ 2 ಬಿಂದುಗಳ ನಡುವಿನ ದೂರ ಕಂಡಿಡ್ರಿ ಅಂತ ಕೇಳ್ತಾನ. ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡ್ರಿ.